ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಕಾಂಬಿ ಫ್ಲೇಮ್ ಟ್ಯಾಬ್ಲೆಟ್ ಬಗ್ಗೆ. ಕಾಂಬಿ ಫ್ಲೇಮ್ ಟ್ಯಾಬ್ಲೆಟ್ ಅಂದ್ರೆ ಏನು, ಇದನ್ನ ಯಾವ ಸಮಸ್ಯೆ ನಿಮ್ಗಿದ್ರೆ ಡಾಕ್ಟರ್ ಬರ್ದು ಕೊಡ್ತಾರೆ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಈ ಟ್ಯಾಬ್ಲೆಟ್ ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಈ ಟ್ಯಾಬ್ಲೆಟ್ ಯಾವ ರೀತಿ ನಿಮ್ಮ ಮೈಯ ಕೆಲಸ ಮಾಡ್ತಾ ಇದ್ರೆ, ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಕಾಂಬಿ ಫ್ಲೇಮ್ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್ ಮತ್ತು ಇದು ಒಂದು ಕಾಂಬಿನೇಷನ್ ಟ್ಯಾಬ್ಲೆಟ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ಡಾಕ್ಟರ್ ನಿಮ್ಗೆ ಏನಾರ ಜ್ವರ ಐತಿ, ಟೆಂಪರೇಚರ್ ತಾಪಮಾನ ಹೆಚ್ಚಿಗೆ ಆಗೈತೆ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ, ಇಲ್ಲ ನಿಮ್ಗೆ ಲೈಟ್ ಲಿಂತರ ಸಿವಿಯರ್ ಮಟ್ಟ ಏನಾರ ಮೈ ಕೈ ಕಾಲು ಏನಾರ ನೋವು ಐತಂದ್ರ, ನಡ ನೋವು ಐತಂದ್ರ, ಇಲ್ಲ ಮಹಿಳೆಯರಿಗೆ ಪೀರಿಯಡ್ಸ್ ಬರ್ತಾ ಇದೆ, ಮೆನ್ಸ್ಟ್ರುಯಲ್ಸ್ ಪೇನ್ ಬರ್ತಾ ಇದೆ, ಪೀರಿಯಡ್ಸ್ ಟೈಮ್ನ ಮಹಿಳೆಯರಿಗೆ ಹೊಟ್ಟೆ ನೋವು ಬರ್ತೈತೆ ನೋಡ್ರಿ, ಅದೇನ್ರ ನಿಮ್ಗೆ ನೋವು ಬರ್ತಾ ಇದೆ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ, ಹಲ್ಲು ನೋವು ಐತಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ, ಮಾಂಸಪೇಶಿಗಳಲ್ಲಿ ಎಲ್ಲರ ನೋವು ಐತಂದ್ರ, ಇಲ್ಲ ನಿಮ್ದು ಕೈ ಕಾಲದಾಗ ಏನಾರ ಸ್ಟ್ರೇನ್ ಆಗೈತಂದ್ರ, ಸೊ ಇದೇ ರೀತಿ ನಿಮ್ಗೆ ಮೈಯಾಗ ಯಾವುದೇ ರೀತಿ ಪೇನ್ ಇದ್ರು ಕೂಡ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಇದೇ ರೀತಿ ಬಹಳಷ್ಟು ಹಲವಾರು ಸಮಸ್ಯೆ ಅದಾವೆ, ಇಲ್ಲಿ ಡಾಕ್ಟರ್ ನಿಮ್ಗೆ ಬೇರೆ ಕಂಡೀಷನ್ ಇದನ್ನ ಬರೆದು ರಿಕಮೆಂಡ್ ಮಾಡ್ಬೋದು, ಅಲ್ಲಿ ಕೂಡ ನೀವು ಇದನ್ನ ತಗೋಬಹುದ್ರಿ. ಈಗ ಈ ಟ್ಯಾಬ್ಲೆಟ್ ಒಳಗಡೆ ಮೇನ್ ಕಂಟೆಂಟ್ ಏನಿರ್ತೈತೆ ಅಂತ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಕಾಂಬಿ ಫ್ಲೇಮ್ ಟ್ಯಾಬ್ಲೆಟ್ ಏನಿದೆ ಇದ್ರ ಒಳಗಡೆ ಐಬುಪ್ರೋಫಿನ್ 400 mg ಪ್ರಮಾಣದಾಗ ಇರ್ತೈತ್ರಿ, ಮತ್ತೆ ಪ್ಯಾರಾಸಿಟಮಾಲ್ 325 mg ಪ್ರಮಾಣದಾಗ ಇರ್ತೈತಿ. ಇದು ಐಬುಪ್ರೋಫಿನ್ ಏನೈತೆ ನೋಡ್ರಿ, ಇದು ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತೆ ಅಂದ್ರೆ NSAID ಅಂತಾರೆ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್. ಮತ್ತು ಪ್ಯಾರಾಸಿಟಮಾಲ್ ಏನಿದೆ ಆಂಟಿ ಪೈರೆಟಿಕ್ ಅನಾಲ್ಜೆಸಿಕ್ ಗ್ರೂಪ್ ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತೆ. ಇದನ್ನ ತಯಾರು ಮಾಡುವಂತ ಕಂಪನಿ ಯಾವ್ದಪ್ಪ ಅಂದ್ರೆ ಸ್ಯಾನೋಫಿ ಇಂಡಿಯಾ ಲಿಮಿಟೆಡ್. ಇದನ್ನ 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತ್ರಿ. ಇದ್ರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾವ ಪ್ರಮಾಣದಾಗ ನೀವು ಇದನ್ನ ಸೇವನೆ ಮಾಡಬಹುದು. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ದೊಡ್ಡವರು ಇದ್ದಾರೆ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ಒಂದೇ ಕಂಡೀಷನ್, ನಿಮ್ಗೆ ಏನಾರ ನೋವು ಐತಂದ್ರೆ ಡಾಕ್ಟರ್ ಒಂದು ಟ್ಯಾಬ್ಲೆಟ್ ತಗೊಳಕ್ ಹೇಳ್ತಾರೆ. ಅವಶ್ಯಕತೆ ಪ್ರಕಾರ ಒಂದು ಟ್ಯಾಬ್ಲೆಟ್, ಯಾವಾಗ ನಿಮ್ಗೆ ಬಹಳ ಏನಾರ ನೋವು ಇತ್ತಂದ್ರೆ ಅವಾಗ ಒಂದು ತಗೋಬಹುದು. ಇಲ್ಲ ನಿಮ್ಗೆ ಏನಾರ ಸಮಸ್ಯೆ ಐತಂದ್ರೆ ಒಂದು ಟ್ಯಾಬ್ಲೆಟ್ ಬೆಳಿಗ್ಗೆ, ಒಂದು ಟ್ಯಾಬ್ಲೆಟ್ ರಾತ್ರಿ ಊಟ ಆದ ನಂತರ ನಾರ್ಮಲ್ ನೀರ್ ಜೊತೆ ತಗೊಳಕ್ ಹೇಳ್ಬೋದ್ರಿ. ಸಿವಿಯರ್ ಕಂಡೀಷನ್ ಇದೆ ಅಂದ್ರೆ ಬೆಳಿಗ್ಗೆ ಒಂದು ಟ್ಯಾಬ್ಲೆಟ್, ಮಧ್ಯಾಹ್ನ ಒಂದು ಟ್ಯಾಬ್ಲೆಟ್, ರಾತ್ರಿ ಒಂದು ಟ್ಯಾಬ್ಲೆಟ್, ಊಟ ಆದ ನಂತರ ನಾರ್ಮಲ್ ನೀರ್ ಜೊತೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಈ 3 ಕಂಡೀಷನ್ಸ್ ಆದವು. ಇಲ್ಲ ಡಾಕ್ಟರ್ ಇದನ್ನ ಬಿಟ್ಟು ನೀವು ಬೇರೆ ರೀತಿ ತಗೊಳಕ್ ಹೇಳೋಂತಾರ ಅಂದ್ರೆ ಆ ರೀತಿ ಕೂಡ ನೀವು ಇದನ್ನ ಸೇವನೆ ಮಾಡಬಹುದ್ರಿ. ಈಗ ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ಸೇವನೆ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ, ನಿಮ್ಮ ಬಾಡಿ ಕಂಡೀಷನ್ ಮೇಲೆ, ನಿಮ್ಗೆ ಏನು ಸಮಸ್ಯೆ ಆಗಿದೆ, ಎಷ್ಟು ದಿನದಿಂದ ಸಮಸ್ಯೆ ಇದೆ, ನಿಮ್ಮ ರಿಪೋರ್ಟ್ಸ್ ಏನು ಹೇಳ್ತಾ ಇದೆ ಅವನ್ನೆಲ್ಲ ನೋಡಿಕೊಂಡು ನಿಮ್ಮ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ತೊಗೊಳಕ್ಕೆ ಹೇಳೋ ಅಷ್ಟು ದಿನ ನೀವು ಉಪಯೋಗ ಮಾಡ್ಬೋದು. ಈ ಟ್ಯಾಬ್ಲೆಟ್ ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು. ಸೊ ನೋಡ್ರಿ, ನೀವೇನರ ಡಾಕ್ಟರ್ ಕೇಳಲಾರ್ದೆ ಈ ಟ್ಯಾಬ್ಲೆಟ್ ತೊಗೊಳಕ್ ಕುಂತೀರಿ, ಬಹಳ ದಿನಲಿಂತ್ರ ತೊಗೊಳಂತೀರಿ, ಸುಮ್ಮನೆ ಹಂಗೆ ನುಂಗ್ಕೊಂತ ಹೊಂಟು ಬಿಟ್ರಿ ಅಂದ್ರೆ ನಿಮ್ಗೆ ಲಿವರ್ ಡ್ಯಾಮೇಜ್ ಆಗ್ಬೋದು, ಮತ್ತು ಬಹಳ ವರ್ಷಾಂಗಟ್ಲೆ ತಿನ್ಕೊಂತ ಬಂದಿರಂದ್ರೆ ನಿಮ್ ಕಿಡ್ನಿ ಹಾಳಾಗ್ಬೋದು, ಹೊಟ್ಟೆಗೆ ಹುಣ್ಣಾಗ್ಬೋದು, ಹೊಟ್ಟೆ ಒಳಗಡೆ ರಕ್ತಸ್ರಾವ ಆಗ್ಬೋದು. ಇಲ್ಲ ಈ ಹೊಸದಾಗಿ ತೊಗೊಳಂತೀರಿ, ನಿಮ್ಗೆ ಕಾಮನ್ ಸೈಡ್ ಎಫೆಕ್ಟ್ ಏನೇನಾಗ್ಬೋದು ಅಂದ್ರೆ ಎದೆ ಉರಿ ಆಗ್ಬೋದು, ಊಟ ಅಪಚನ ಆಗ್ಲಾರ್ದಂಗೆ ಇರೋದು, ಹೊಟ್ಟೆ ವಾಂತಿ ಬಂದಂಗೆ ಆಗೋದು, ಹೊಟ್ಟೆ ಸಣ್ಣಗೆ ಲೈಟಾಗಿ ನೋವು ಆಗೋದು, ಇವೆಲ್ಲ ಸೈಡ್ ಎಫೆಕ್ಟ್ ಆಗ್ಬೋದ್ರಿ. ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ, ಯಾರು ಈ ಟ್ಯಾಬ್ಲೆಟ್ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ನಿಮ್ಗೆ ಏನಾರ ಕಿಡ್ನಿ ರಿಲೇಟೆಡ್ ಸಮಸ್ಯೆ ಇದೆ, ಲಿವರ್ ರಿಲೇಟೆಡ್ ಸಮಸ್ಯೆ ಇದೆ ಅಂದ್ರೆ ಇದನ್ನ ತೊಗೊಳಕ್ ಹೋಗ್ಬಿಡ್ರಿ. ಗರ್ಭವತಿ ಮಹಿಳೆಯರು ಡಾಕ್ಟರ್ ಕೇಳಾರ್ದೆ ಈ ಟ್ಯಾಬ್ಲೆಟ್ ತಗೋಬೇಡ್ರಿ. ಈ ಟ್ಯಾಬ್ಲೆಟ್ ಒಳಗಡೆ ಏನ್ ಕಂಟೆಂಟ್ ಇದೆ ಅದರಲ್ಲಿ ನಿಮ್ಗೆ ಏನಾರ ಅಲರ್ಜಿ ಐತಂದ್ರೆ ಐಬುಪ್ರೋಫಿನ್, ಪ್ಯಾರಾಸಿಟಮಾಲ್ ಇದನ್ನ ತೊಗೊಳಕ್ ಹೋಗ್ಬೇಡ್ರಿ. ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಸೇರಿ ಆಲ್ಕೋಹಾಲ್ ಕುಡಿಯಕ್ ಹೋಗ್ಬೇಡ್ರಿ. ಮತ್ತೆ ನಿಮ್ಗೆ ಅಸಿಡಿಟಿ ಸಂಬಂಧಿತ ಏನಾರ ಸಮಸ್ಯೆ ಇದೆ ನಿಮ್ ಡಾಕ್ಟರ್ಗೆ ಮೊದಲೇ ತಿಳಿಸಿಬಿಡ್ರಿ, ಯಾಕಂದ್ರೆ ಈ ಟ್ಯಾಬ್ಲೆಟ್ ಜೊತೆಗೆ ಅವ್ರು ನಿಮ್ಗೆ ಆಂಟಾಸಿಡ್ಸ್ ಎಲ್ಲ ಕೊಡ್ತಾರ. ಇಲ್ಲಾಂದ್ರೆ ಹೊಟ್ಟೆ ಉರಿ ಸಮಸ್ಯೆ ಇನ್ನಿಟ್ ಜಾಸ್ತಿ ಆಗ್ಬೋದ್ರಿ. ಸೊ ಈಗ ಈ ಟ್ಯಾಬ್ಲೆಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಸೊ ನೋಡ್ರಿ, ಈ ಟ್ಯಾಬ್ಲೆಟ್ ಏನಿದೆ ಇದು ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ಮ ಮೈ ಒಳಗಡೆ ಸರ್ಟೈನ್ ಕೆಮಿಕಲ್ ಮೆಸೆಂಜರ್ಸ್ ಹೋಗ್ತಾವ್ರಿ. ನಿಮ್ಗೆ ಏನಾರ ಜ್ವರ ಬಂದಾಗ, ನೋವು ಬಂದಾಗ, ಸ್ವೆಲ್ಲಿಂಗ್ ಬಂದಾಗ ಕೆಮಿಕಲ್ ಮೆಸೆಂಜರ್ಸ್ ನಿಮ್ ಬ್ರೈನಿಗೆ ಹೋಗಿ ಮೆಸೇಜ್ ಕೊಡ್ತಾವು, ಅವಾಗ ನಿಮ್ಗೆ ನೋವು ಫೀಲ್ ಆಗುತ್ತೆ. ಇದು ಏನ್ ಮಾಡ್ತೈತಪ್ಪ ಅಂದ್ರೆ ಆ ಕೆಮಿಕಲ್ ಮೆಸೆಂಜರ್ಸ್ ನ ಬ್ಲಾಕ್ ಮಾಡಿಬಿಡ್ತೈತೆ. ಅದ್ರ ಸಂಬಂಧ ಏನಾಗುತ್ತೆ, ನಿಮ್ಗೆ ಲಕ್ಷಣ ಕಡಿಮೆ ಆಗ್ತಾ ಹೋಗ್ಬಿಡ್ತೈತಿ, ಮತ್ತೆ ನಿಮ್ಗೆ ಆರಾಮ ಆಗ್ತೈತಿ. ಈಗ ಈ ಟ್ಯಾಬ್ಲೆಟ್ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ಬೇಕಂದ್ರೆ, ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಕಾಂಬಿ ಫ್ಲೇಮ್ ಟ್ಯಾಬ್ಲೆಟ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಐಬುಪ್ರೋಫಿನ್ 400 mg, ಪ್ಯಾರಾಸಿಟಮಾಲ್ 325 mg ಇರ್ತೈತ್ರಿ.
ಸೇಮ್ ಕಂಟೆಂಟ್ ಬೇರೆ ಬೇರೆ ಕಂಪ್ನಿಗಳು ತಮ್ಮ ಟ್ಯಾಬ್ಲೆಟ್ಸ್ ತಯಾರು ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಫ್ಲೆಕ್ಸಾನ್ ಟ್ಯಾಬ್ಲೆಟ್, ಬ್ರೂಫಿನ್ ಪಿ ಟ್ಯಾಬ್ಲೆಟ್, ಐಬುಜಾಸಿಕ್ ಪ್ಲಸ್ ಟ್ಯಾಬ್ಲೆಟ್, ಇದ್ರ ಒಳಗಡೆ ಸೇಮ್ ಕಂಟೆಂಟ್ ಇರ್ತೈತಿ, ಇದ್ರದ್ದು ಆಕ್ಷನ್ ಸೇಮ್ ಇರ್ತೈತಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು 51 ರೂಪಾಯಿದಾಗ 20 ಟ್ಯಾಬ್ಲೆಟ್ ಪ್ಯಾಕ್ ನಿಮ್ಗೆ ಸಿಗ್ತೈತ್ರಿ. ಕಾಂಬಿಫ್ಲೇಮ್ ಟ್ಯಾಬ್ಲೆಟ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇದೆ ಅಂದ್ರೆ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸಿದಂಗ ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವ್ದು ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.